ಓಂ ಘಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ನಾನು ನಿಮಗಿಂದು ಒಂದು ಉಚ್ಚಟನಾ ಮಂತ್ರ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಏನಿದು ಉಚ್ಚಟನಾ ಮಂತ್ರ ಅಂತ ಹೇಳಿದರೆ, ನೋಡಿ, ನಮ್ಗೆ ಆಗದೇ ಇರೋರೆ ಫ್ಯಾಮಿಲಿಲಿ ತುಂಬ ಜನ ಇರ್ತಾರೆ, ಶತ್ರುಗಳು ಜನಗಳಲ್ಲಿ ಇರ್ತಾರೆ, ದಾರಿಗಳಲ್ಲಿರ್ತಾರೆ, ನಾವು ಕೆಲಸ ಮಾಡೋ ಆಫೀಸ್ಗಳಲ್ಲಿರ್ತಾರೆ. ಅಂಥವರಿಗೆ ಉಚ್ಚಟನೆ ಕೊಡೋದು ಹೇಗೆ ಅಂದರೆ, ನಮ್ಮ ವಿಚಾರಕ್ಕೆ ಅವರು ಬರಬಾರ್ದು. ಅದನ್ನು ಮಾಡೋದು ಹೇಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಮರಿಬೇಡಿ ಸ್ನೇಹಿತರೆ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ. ಏಕೆ ಅಂದರೆ ನಾನು ಮುಂದೆ ಏನು ವಿಡಿಯೋ ಬಿಡ್ತೀನಿ ಆ ವಿಡಿಯೋ ಎಲ್ರಿಗಿಂತ ಮುಂಚೆ ನಿಮ್ಮ ಹತ್ರ ಬಂದು ಸೇರಬೇಕು ಸ್ನೇಹಿತರೆ. ಬನ್ನಿ, ಇದಕ್ಕೆ ಏನೆಲ್ಲ ಮಾಡಬೇಕು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಸ್ವಲ್ಪ ಕಠಿಣ, ಅಂದರೆ ಅಷ್ಟು ಕಠಿಣ ಇಲ್ಲ, ಸ್ವಲ್ಪ ಕಠಿಣ ಸ್ನೇಹಿತರೆ. ಇದನ್ನು ಏನು ಮಾಡಬೇಕು ಅಂದರೆ, ನಮ್ಗೆ ಆಗದೇ ಇರೋರು ಯಾರಿದ್ದಾರೋ ಅಂಥವ್ರಿಗೆ ನಾವು ಉಚ್ಚಟನೆ ಕೊಡಬೇಕು ಅಂದರೆ ನಮ್ಮ ವಿಚಾರಕ್ಕೆ ಬರಬಾರ್ದು, ಅವ್ರದ್ದು ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಬೇಕು. ಆ ಥರ ಮಾಡಬೇಕು ಅಂದರೆ ಮೊದಲನೆಯದಾಗಿ ಏನು ಮಾಡಬೇಕು ಅಂದರೆ, ನಾವು ಒಂದು ಬಿಳಿಯ ಹಾಳೆ ತರಬೇಕು ಸ್ನೇಹಿತರೆ. ಹಾಳೆ ತೊಗೊಂಡು ಬಂದು, ಈಗ ಊರಲ್ಲಿ ಎಲ್ಲಾದರೂ ಸರಿ ಕುರಿ ಕಟ್ ಮಾಡ್ತಾ ಇರ್ತಾರೆ, ಅವ್ರ ಹತ್ರ ಹೋಗಿ ರಕ್ತ ತಂದುಬಿಡಿ. ಸ್ವಲ್ಪ ಆ ಕುರಿಯ ರಕ್ತದಲ್ಲಿ ಅವ್ರ ಹೆಸರು ಬರಿಬೇಕು ಸ್ನೇಹಿತರೆ. ಆ ಪೇಪರ್ ಮೇಲೆ ಬರೆದು, ಪೇಪರ್ ಮೇಲೆ ಆ ಹೆಸರನ್ನ ಬರೆದು ಆದ ಮೇಲೆ ಆ ಪೇಪರ್ನ ಹಿಡ್ಕೊಂಡು ನೀವು ಅದಕ್ಕೆ ಮಂತ್ರಿಸಬೇಕು. ಆ ಮಂತ್ರ ಹೇಳ್ಕೊಡ್ತೀನಿ, ಡಿಸ್ಪ್ಲೇ ಮೇಲೂ ಬಿಡ್ತಾ ಇದ್ದೀನಿ ಮಂತ್ರ ಹೀಗಿದೆ: ಇತಿ ಶ್ರೀಯಂತ್ರ ಚಿಂತಾಮಣಿ ನಾಮ ಉಚ್ಚಟನ ಧಿಕಾರಿ ಅಮುಕಿ ಉಚ್ಚಟನಂ ನಾಮ ಪಂಚಂ ಯಂತ್ರಂ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇತಿ ಶ್ರೀಯಂತ್ರಂ ಚಿಂತಾಮಣಿ ನಾಮ ಉಚ್ಚಟನ ಧಿಕಾರಿ ಅಮುಕಿ ಉಚ್ಚಟನಂ ನಾಮ ಪಂಚಂ ಯಂತ್ರಂ. ಅಮುಕಿ ಅನ್ನೋ ಜಾಗದಲ್ಲಿ ನೀವು ಯಾವುದು ರಕ್ತದಲ್ಲಿ ಹೆಸರು ಬರ್ತಿದ್ದೀರೋ ಆ ಹೆಸರನ್ನ ಇಲ್ಲಿ ಹೇಳಿ ಉಚ್ಚಾಟನೆ ಮಾಡಬೇಕು ಸ್ನೇಹಿತರೆ. ಇದನ್ನು 534 ಸಾರಿ ಉಚ್ಚಾಟನೆ ಮಾಡಬೇಕು ಸ್ನೇಹಿತರೆ. 534 ಸಾರಿ ಉಚ್ಚಾರಣೆ ಮಾಡಿ, ಅದಕ್ಕೆ ಅಂತ 3 ಸಾರಿ ಊದಿ, ಆ ಏನು ರಕ್ತದಲ್ಲಿ ಹೆಸರು ಬರೆದಿದ್ರೋ ಬಿಳಿಯ ಹಾಳೆ, ಆ ಹಾಳೆನ ತಗೊಂಡೋಗ್ಬಿಟ್ಟು ಸ್ಮಶಾನದಲ್ಲೇ ಹೂತಾಗಿ ಬರಬೇಕು ಸ್ನೇಹಿತರೆ. ಸ್ಮಶಾನದಲ್ಲಿ ಒಂದು ಅರ್ಧ ಅಡಿ ಇಲ್ಲ 1 ಅಡಿ ಗುಂಡಿ ತೊಗೊಬಿಟ್ಟು ಹೂತಾಗ್ಬಿಟ್ಟು ಬನ್ನಿ ಸ್ನೇಹಿತರೆ. ನೀವು ಅನ್ಕೊಂಡಿದ್ದ ಕಾರ್ಯ ಯಾಕೆ ಆಗಲ್ಲ, ನೀವು ಅನ್ಕಂಡು ಸತ್ರು ಯಾಕೆ ಉಚ್ಚಟನೆ ಆಗಲ್ಲ, ನೀವು ನೋಡಿ ಸ್ನೇಹಿತರೆ. ಏಕೆ ಅಂದರೆ ಇದು ಸಿದ್ಧಾಂತ ಆಗಲೇಬೇಕು ಸ್ನೇಹಿತರೆ. ಈ ಮಂತ್ರಕ್ಕಾಗಲಿ ಆ ಬಿಳಿ ಹಾಳೆ ಮೇಲೆ ನೀವು ರಕ್ತದಲ್ಲಿ ಏನು ಬರೀತೀರೋ ಅದಕ್ಕೆ ಅಷ್ಟು ಪವರ್ ಇದೆ, ಅಷ್ಟು ತಾಕತ್ತಿದೆ. ನೀವು ಅದನ್ನು ಮಾಡಿಬಿಟ್ಟು ತಾಳ್ಮೆಯಿಂದ ಕಾದು ನೋಡಿ ಸ್ನೇಹಿತರೆ. 21 ದಿನದ ಒಳಗಡೆ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ.